2000 ಆಗುತ್ತೆ. ಮೊದಲು ಎಷ್ಟು ಆಗ್ತಿತ್ತು? 5000. ಯಾವಾಗ 5000 ಎವ್ರಿ ಡೇ. ಇವಾಗ ಕಡಿಮೆ ಆಗಿದೆ. ಯಾವಾಗಿಂದ? ಬಿಸ್ನೆಸ್ ಆಗ್ತಾ ಇದೆಯಾ? ಎವ್ರಿ ಡೇ ಆಗ್ತಾ ಇದೆಯಾ ಬಿಸ್ನೆಸ್? ಕಮ್ಮಿ ಆಗಿದೆ. 2 ವೀಲರ್ಸ್ ಅಲೋ ಮಾಡ್ತಾ ಇಲ್ಲ ಅಂತ ಕಮ್ಮಿ ಆಗಿದಾರ. வில்லேஜ்காரங்களாம் வண்டியில தான் வராங்க மேடம். அவங்கெல்லாம் வராதனால எங்களுக்கு வியாபாரமே இல்லைங்க. வில்லேஜ்காரெல்லாம் வண்டியில வருவாங்க. ஆமாங்க, நிறைய பேர் எல்லார் வீட்லயும் வண்டி இருக்குது. இப்போ வண்டியில வராங்க, இங்கே நிப்பாட்டிட்டு மார்க்கெட் போயிட்டு இதெல்லாம் சாமான் வாங்கிட்டு வந்துட்டு எங்ககிட்ட வாங்கி போறாங்க. அதனால இது வந்து ரொம்ப பாதிப்பா இருக்குங்க. ಬೇಕರೀಸ್ ಎಷ್ಟಿದೆ ನೋಡಿ, ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಒಂದು 10 ಬೇಕರಿ ಇದೆ ಮಾರ್ಕೆಟ್ ಅಲ್ಲಿ. 10 ಬೇಕರಿ ಜಾಸ್ತಿ, 10 ಇದ್ದೇ ಇದೆ ಅನ್ಸುತ್ತೆ. ಸ್ವೀಟ್ ಸ್ಟಾಲ್ ಇದೆ. ಒಳ್ಳೆ ಫೇಮಸ್. ಇಲ್ಲ, ನಿಮ್ದೆಲ್ಲ ಸೇಲ್ಸ್ ಇಂಪ್ರೂವ್ ಆಗಲಿ, ಆಮೇಲೆ ಬರ್ತೀವಿ. ಹೋಟ್ಲೆಲ್ಲ ಬರೀ ಹೆಣ್ಮಕ್ಳು. ಎಷ್ಟು ಜನ ಬರ್ತಾರೆ ಡೈಲಿ? ಎಷ್ಟು ಜನ ಬರ್ತಾರೆ ರೆಗ್ಯುಲರ್ ಆಗಿ? ನಿಮಗೆ ಅಂತ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ? ಎಷ್ಟು ಬಿಸ್ನೆಸ್ ಮಾಡ್ತೀರಾ? 7 ಬಿಸ್ನೆಸ್ ಯಾವುದು ಒಂದು ನಾಳೆಗೆ ಕೇಳ್ತಾರೆ. ಒಂದು ನಾಳೆ 5000 5000 ಆಗುತ್ತಾ? எத்தனை பேர் வேலை பண்றாங்க? அந்த எங்க வீட்டு எல்லாம் ஆமா बात कर बात ऐसा क्या कर दूं बात कर बा मैडम ಅಷ್ಟೇ ವ್ಯಾಪಾರ ಎಲ್ಲ अच्छा था पहले बिजनेस अच्छा था। ये 2 व्हीलर पार्क जो ये नहीं करना रेगुलर कस्टमर भी नहीं आ रहा। वो भी नहीं रेगुलर कस्टमर वो भी नहीं बिरयानी खाने वाला कस्टमर जो बनाते थे पहले तो ज़्यादा बनाता, जो कम बना रही वो भी नहीं बिक रहा। अभी भी वैसे ही रोटी सब वैसे ही है, कबाब भी वैसे ही है, बिरयानी भी वैसे ही है, सब कुछ ऐसे ही। ಇದು ರಿಪೇರಿ ಆಚಾರ್ಯ ಆಚಾರ್ಯ ಅದು ಹೇಳಕ್ಕಾಗ ಒಂದು ದಿವಸ ಬರ್ತಾರೆ ಬರೋದಿಲ್ಲ, ಗಿರಾಕಿ ಹೆಂಗೆ ಬರುತ್ತೆ ಗೊತ್ತಿದೆ. ಒಳ್ಳೆ ಚೈನ್ ಪಾಲಿಶ್ ಮಾಡೋದು यार बिजनेस एवरी डे
1000 to 1500 ರೆಗ್ಯುಲರ್ ಆಗುತ್ತೆ. ಬಿಸ್ನೆಸ್ ಚೆನ್ನಾಗಿ ಆಗುತ್ತಾ ಅಂತ ಮೇಡಮ್. ಇದು ಬಂದ್ಬಿಟ್ಟು ಮದುವೆಗೆಲ್ಲ ಬಂದ್ಬಿಟ್ಟು ಹಳೆ ಕಸ್ಟಮರ್ಸ್ ಇರ್ತಾರಲ್ವಾ, ಅವರೆಲ್ಲ ಬಂದು ತಗೊಳ್ತಾರೆ. ಈ ಮದುವೆಗೆ ಅಂಡ ಗುಡ್ಡ ಇರ್ತಾರೆ, ಅದೆಲ್ಲ ಸಿಗುತ್ತೆ. ಮದುವೆ ಕಾರ್ಯಗಳಲ್ಲಿ ಕಸ್ಟಮರ್ ಕಡಗ ಮಾಡ್ತಾ ಇದ್ದಾರೆ. ಎಷ್ಟು ಬಿಸ್ನೆಸ್ ಆಗುತ್ತೆ? 2000 ಆಗುತ್ತೆ. ಮೊದಲು ಎಷ್ಟು ಆಗ್ತಿತ್ತು? 5000 ಎವ್ರಿ ಡೇ. ಇವಾಗ ಕಡಿಮೆ ಆಗಿದೆ. ಯಾವಾಗಿಂದ? ಬಿಸ್ನೆಸ್ ಆಗ್ತಾ ಇದೆಯಾ? ಎವ್ರಿ ಡೇ ಆಗ್ತಾ ಇದೆಯಾ ಬಿಸ್ನೆಸ್? ಕಮ್ಮಿ ಆಗಿದೆ. 2 ವೀಲರ್ಸ್ ಅಲೋ ಮಾಡ್ತಾ ಇಲ್ಲ ಅಂತ ಕಮ್ಮಿ ಆಗಿದಾರಾ? வில்லேஜ்காரங்களாம் வண்டியில தான் வராங்க மேடம். அவங்கெல்லாம் வராதனால எங்களுக்கு வியாபாரமே இல்லைங்க. வில்லேஜ்காரெல்லாம் வண்டியில வருவாங்க. ஆமாங்க, நிறைய பேர் எல்லார் வீட்லயும் வண்டி இருக்குது. இப்போ வண்டியில வராங்க, இங்க நிப்பாட்டிட்டு மார்க்கெட் போயிட்டு இதெல்லாம் சாமான் வாங்கி வந்துட்டு எங்ககிட்ட வாங்கி போறாங்க. அதனால எங்களுக்கு ரொம்ப பாதிப்பா இருக்குங்க. ಬೇಕರೀಸ್ ಎಷ್ಟಿದೆ ನೋಡಿ, ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಒಂದು 10 ಬೇಕರಿ ಇದೆ ಮಾರ್ಕೆಟ್ ಅಲ್ಲಿ. 10 ಬೇಕರಿ ಜಾಸ್ತಿ, 10 ಇದ್ದೇ ಇದೆ ಅನ್ಸುತ್ತೆ. ಸ್ವೀಟ್ ಸ್ಟಾಲ್ ಇದೆ. ಒಳ್ಳೆ ಫೇಮಸ್. ಇಲ್ಲ, ನಿಮ್ದೆಲ್ಲ ಸೇಲ್ಸ್ ಇಂಪ್ರೂವ್ ಆಗಲಿ, ಆಮೇಲೆ ಬರ್ತೀವಿ.
ಹೋಟ್ಲೆಲ್ಲ ಬರೀ ಹೆಣ್ಮಕ್ಳೆ. ಇಡ್ಲಿ ದೋಸೆ ಚಪಾತಿ ಎಷ್ಟು ಜನ ಬರ್ತಾರೆ ಡೈಲಿ ಎಷ್ಟು ಜನ ಬರ್ತಾರೆ? ರೆಗ್ಯುಲರ್ ಆಗಿ ಹಿಂಗೆ ಅಂತ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ? ಎಷ್ಟು ಬಿಸ್ನೆಸ್ ಮಾಡ್ತೀರಾ? 7 ಬಿಸ್ನೆಸ್ ಯಾವುದು ಒಂದು ನಾಲ್ಕು ಹಾಂ, ಒಂದು 5,000 5,000 ಆಗುತ್ತಾ? ಹಾಂ, ಹೆಚ್ಚಿಗೆ ಪೇರು ವಾಲ ಬಂದು ಅಲ್ಲ ಹೆಂಗ್ ಬಿಟ್ಟಲ್ಲ ಎಲ್ಲ ऐसा क्या कर दूं बात कर बा मैडम ಅಷ್ಟೇ ವ್ಯಾಪಾರ ಎಲ್ಲ ಅಕ್ಷಾದ ಕಂಡ ಮಗ पहले बिजनेस अच्छा था। ಎಲ್ಲ ये टू व्हीलर पार्क जो ये नहीं करना रेगुलर कस्टमर भी नहीं आ रहा। वो भी नहीं रेगुलर कस्टमर वो भी नहीं बिरयानी खाने वाला कस्टमर जो बनाते थे पहले तो ज़्यादा बनाता जो कम बना रही वो भी नहीं बिक रहा अभी भी वैसे ही रोटी सब वैसे ही है कबाब भी वैसे ही है बिरयानी भी वैसे ही है सब कुछ ऐसे ही ತುಂಬ ಕಷ್ಟ ಅಲ್ಲ ಬಂದು ಅಂಗಡಿ ಹತ್ರ ಅಲ್ಲಿದ್ದ ಹೊಡ್ಕೊಂಡು ಬರುತ್ತೆ ತುಂಬ ಇಲ್ಲಿ ಬಂದು ಈಗ ತುಂಬ ಗಲೀಜ್ ಇದೆ ಯಾರು ನೋಡ್ಕೊಳ್ತಾ ಇಲ್ಲ ಕಾಲಿಲ್ ಒಂದು ಕ್ಲೀನ್ ಮಾಡ್ತಾರೆ ಕಾಲಿಗೆ ಟೈಮ್ ಸಾಯಂಕಾಲ ಕಾಲಿಗೆ त्र्यंबकं यजामहे सुगन्धिं पुष्टिवर्धनं उर्वारुकमेव वदनात् क्षमामृतात् नारिकेल ಮನಸ್ಸು ಭಕ್ತಿ ಎಷ್ಟಿದ್ರೆ ನಮ್ಮೆಲ್ಲವರು ಹೆಚ್ಚಾಗಿ ಅದಕ್ಕಿಂತ ಕಮ್ಮಿನೇ ಆಗ್ಬೇಕು ಎಲ್ಲರೂ ದೊಡ್ಡವರೆಲ್ಲ ಕತ್ರೆ ಇದೆ ನೋಡಿ ಮೇಡಮ್ ಕೊಡಪ್ಪ ಕತ್ರೆ ಕಟ್ ಮಾಡಿ कई तटेंगे कांग्रेस पार्टी के बोलो कांग्रेस पार्टी के ಬಹಳ ದಿನದಿಂದ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದಂಥ ಪ್ರಯಾಣಿಕರ ಬೇಡಿಕೆ ಮತ್ತು ಅಳಿಲನ್ನ ಸ್ಪಂದಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಇನ್ನೂ ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶ ಕೊಡೋಕ್ಕೆ ಆಗಲಿಲ್ಲ. ಆದರೆ ಬಸ್ ಸ್ಟ್ಯಾಂಡ್ಗೆ ಬರುವಂಥ ದಿನಗಳಲ್ಲಿ 5 ಕೋಟಿಯಲ್ಲಿ DPRನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. 5 ಕೋಟಿ DPRನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಈ ಹಿಂದೆ 1 ತಿಂಗಳಿಂದ 2 ತಿಂಗಳಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ ಈ ರೀತಿಯ ವಾತಾವರಣ ಇರಲಿಲ್ಲ. ಯಾರು ವಿದ್ಯಾರ್ಥಿಗಳು ಬರ್ತಾಯಿದ್ರು, ಪ್ರಯಾಣಿಕರು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಯಾರೇ ಬಂದರೂ ಕೂಡ ವಯಸ್ಸಾಗಿರೋ ಹಿರಿಯ ನಾಗರಿಕರಿರ್ಬೋದು, ವಿಶೇಷವಾಗಿ ಹೆಣ್ಮಕ್ಳಿರ್ಬೋದು, ತಾಯಂದಿರ್ಬೋದು, ಈ ವ್ಯಾಪ್ತಿ ಈ ಪ್ರಿಮಿಸಸ್ ಏನಿತ್ತು ಬಸ್ ಸ್ಟ್ಯಾಂಡ್ ಥರ ಇರಲಿಲ್ಲ. ಆರೋಗ್ಯಕರವಾಗಿರೋ ವಾತಾವರಣ ಅಂತೂ ಇರಲಿಲ್ಲ. ಅದೊಂದು ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದಾದಮೇಲೆ ಪದೇ ಪದೇ ನಾವು ಕಮಿಷನರು ಮತ್ತು ಇಲ್ಲಿನ ಟೆಕ್ನಿಕಲ್ ಸೆಕ್ಷನ್ ಅವ್ರನ್ನು ಕರೆದು ಯಾವ ರೀತಿ ಬಸ್ ಸ್ಟ್ಯಾಂಡ್ನ ಯಾವ ರೀತಿ ನಾವು ಹೊಸ ರೂಪ ಕೊಡೋಕ್ಕೆ ಅವಕಾಶ ಆಗುತ್ತೆ ಅಂತಂದಾಗ ಪ್ರಯತ್ನ ಮಾಡಿದ್ದೀವಿ. ಈಗ ಕ್ಲೀನಿಂಗ್ಗೆ
ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ಕ್ಲೀನಿಂಗ್ ನೀಟಾಗಿರಬೇಕು ಅನ್ನೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ಹಿಂದೆ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಇವತ್ತು ಎದ್ದು ಕಾಣ್ತಾ ಇಲ್ಲ. ಅದಾದಮೇಲೆ ವಿಶೇಷವಾಗಿ ಇವತ್ತು ಟೂ ವೀಲರ್ಸ್ ಅವ್ರದ್ದು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಟೂ ವೀಲರ್ನ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ವ್ಯಾಪಾರಿಗಳ ಬಗ್ಗೆ ಒಂದು ಅಳಿಲಿದೆ. ವ್ಯಾಪಾರ ತುಂಬ ಕಡಿಮೆ ಆಗ್ತಾ ಇದೆ. ನೀವು ಒಳಗಡೆ ಟೂ ವೀಲರ್ನ ಅಲೋ ಮಾಡಿದ್ರೆ ನಮ್ಮ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು. ಯಾವತ್ತಿಂದ ನೀವು ಟೂ ವೀಲರ್ನ ಅಲೋ ಮಾಡ್ತಾ ಇಲ್ಲ ಅವಾಗಿಂದ ತುಂಬ ಕಷ್ಟ ಆಗಿದೆ ವ್ಯಾಪಾರ ಅನ್ನುವಂಥದ್ದನ್ನು ಆ ನೋವು ಅಳಲನ್ನ ಹೇಳ್ಕೊತಾ ಇದ್ದಾರೆ. ನಾನು ಭಾಳ ಜನ ನನ್ನನ್ನು ನೇರವಾಗಿ ಭೇಟಿಯಾದಾಗೂ ಹೇಳಿದ್ದಾರೆ. ಇವತ್ತು ಬಂದು ನೋಡಿದಾಗ ಹೋಟೆಲ್ಸ್ ಇರ್ಬೋದು, ಬೇಕ್ರಿ ಇರ್ಬೋದು, ಮತ್ತು ಜ್ಯೂಸು ಇಂಥದ್ದೆಲ್ಲ ವ್ಯಾಪಾರ ಮಾಡುವಂಥವ್ರು ಸ್ವಲ್ಪ ಅದನ್ನು ಕಷ್ಟ ಹೇಳ್ಕೊತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತಂದೇ ಯೋಚನೆ ಮಾಡಿದ್ರೆ ಆಗಲ್ಲ. ಬರುವಂಥ ದಿನಗಳಲ್ಲಿ ನಾವು ಟೂ ವೀಲರ್ಸ್ಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಆ ಗ್ರಾಸ್ ಮಾರ್ಕೆಟ್ ಏನಿದೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತಂದ್ಬಿಟ್ಟು ಸ್ವಲ್ಪ ಟೆಕ್ನಿಕಲ್ ಆಗಿ ಇಂಜಿನಿಯರ್ಸ್ ಏನಿದ್ದಾರೆ, ಕಮಿಷನರ್ ಏನಿದ್ದಾರೆ, ಒಂದು ಸ್ವಲ್ಪ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಮಾರ್ಕೆಟ್ ಒಳಗಡೆ ಬಹಳ ಜನ ವ್ಯಾಪಾರಿಗಳು ಒಂದು ಟೂ ವೀಲರ್ಸ್ ಬರ್ತಾರೆ, ಅವ್ರ ಹತ್ರನೇ ಅವ್ರ ಗಾಡಿ ಹಾಕಿ ಮತ್ತೆ ಸಂಜೆ ವಾಪಸ್ ತೊಗೊಂಡೋಗೋರಿದ್ದಾರೆ. ಬೆಳಗ್ಗೆ ಟ್ರೈನ್ಗೆ ಹೋಗುವಂಥವ್ರು 6 ಗಂಟೆಗೆ 5 ಗಂಟೆಗೆ ಆಗ್ತಿದ್ರೆ ರಾತ್ರಿ 10-11 ಗಂಟೆವರೆಗೂ ಟೂ ವೀಲರ್ಸ್ನ ತೆಗಿತಾ ಇಲ್ಲ. ಆದರೆ ಮತ್ತೆ ಯಾರೇ ಆಗಲಿ ಈ ಅಂಗಡಿಗಳಿಗೆ ಬರೋವಂಥವ್ರು ಟೂ ವೀಲರ್ಸು ಬಸ್ ಬರಲಿ ಬರದೇ ಹೋಗ್ಲಿ ನೀಟಾಗಿ ಇಲ್ಲಿ ಟೂ ವೀಲರ್ಸ್ನ ಬಿಡಬೇಕು ಅನ್ನೋಂಥ ಯೋಚನೆ ಇದೆ. ಆದರೂ ಇವತ್ತಿನ ಟ್ರಾಫಿಕ್ನ ಎಲ್ಲ ನೋಡ್ತಾ ಇದ್ದಾಗ ಅವರಿಗೂ ಕೂಡ ನಾವು ಟೂ ವೀಲರ್ಸ್ಗೆ ಯಾವುದು ಸೇಫ್ಟಿ ಕೊಡೋಕ್ಕಾಗತ್ತೆ, ಅವರಿಗೆ ಟೂ ವೀಲರ್ಸ್ ಪಾರ್ಕಿಂಗ್ ಒಂದು 100-200 ಟೂ ವೀಲರ್ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ ಯೋಗ್ಯವಾಗಿ. ಒಂದು 50 ಟೂ ವೀಲರ್ ಬಿಟ್ಬಿಟ್ರೆ ಈ ಬಸ್ ಸ್ಟ್ಯಾಂಡೇ ಫುಲ್ ಆಗಿಬಿಡುತ್ತೆ. 50-60 ಬಿಟ್ಬಿಟ್ರೆ ಸಾಕು. ಅದು ಯಾರು ಜನ ಬರೋಕ್ಕಾಗಲ್ಲ, ಬಸ್ ಓಡಾಡೋಕ್ಕಾಗಲ್ಲ. ಪಬ್ಲಿಕ್ ಕೂಡ ಹೋಗ್ತಾ ಇರ್ತಾರೆ, ಟೂ ವೀಲರು ಅಡ್ಡ ಬರ್ತಾ ಇರ್ತಾರೆ. ಬಸ್ಗೆ ಹತ್ತಕ್ಕೆ ಯಾರೋ ಒಬ್ಬರು ಬರ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ಹೆಣ್ಮಕ್ಳು ಬರ್ತಾ ಇರ್ತಾರೆ. ಟೂ ವೀಲರ್ ಆ ಕಡೆನೂ ನುಗ್ಗುತ್ತೆ, ಈ ಕಡೆನೂ ನುಗ್ಗುತ್ತೆ. ಇವೆಲ್ಲ ನಾವು ದೂರದೃಷ್ಟಿ ಇಟ್ಕೊಂಡು ಬಸ್ ಓಡಾಡುವಂಥ ಜಾಗದಲ್ಲಿ, ಪ್ರಯಾಣಿಕರು ಓಡಾಡುವಂಥ ಜಾಗದಲ್ಲಿ ಟೂ ವೀಲರ್ಸ್ಗೆ ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಅವರಿಗೆ ಸ್ವಲ್ಪ ದಿನಗಳಲ್ಲೇ ಟೂ ವೀಲರ್ಗೆ ಯೋಗ್ಯವಾಗಿರುವಂಥದ್ದು ಮತ್ತು ಅವ್ರಿಗೆ ಅನುಕೂಲ ಆಗುವಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇವ್ರ ಬಿಸ್ನೆಸ್ಗೆ ಯಾವುದೇ ರೀತಿ ಹೊಡೆತ ಆಗದೆ ಇರೋಂಗೆ ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ವಹಿಸ್ತೀವಿ. ಅದಾದಮೇಲೆ ವಿಶೇಷವಾಗಿ ಇಲ್ಲಿ ಟಾಯ್ಲೆಟ್ಸ್ ಭಾಳ ಹಳೇದು, 50 ವರ್ಷದ ಕಟ್ಟಡದಲ್ಲಿದೆ. ಅದನ್ನು ಡೆಮಾಲಿಷ್ ಮಾಡಿ ಹಂತವಾಗಿ ಈಗ ಒಂದು ಟಾಯ್ಲೆಟ್ ಬ್ಲಾಕ್ ಆಗ್ತಾ ಇದೆ. ಅದಾಗಿದ ತಕ್ಷಣ ಹಳೇದನ್ನು ಡೆಮಾಲಿಷ್ ಮಾಡ್ತೀವಿ. ಆ ಜಾಗದಲ್ಲೂ ಟೂ ವೀಲರ್ ಪಾರ್ಕಿಂಗ್ ಮಾಡಿಸ್ತೀವಿ. ಯಾವುದು ಈಗ ಟಾಯ್ಲೆಟ್ ಬ್ಲಾಕ್ ಇದ್ದಾವೆ ಅದೆಲ್ಲನೂ ನಾವು ಡೆಮಾಲಿಷ್ ಮಾಡ್ತೀವಿ. ಫಸ್ಟು ಒಂದು ಟಾಯ್ಲೆಟ್ ಬ್ಲಾಕ್ ಆಗ್ತಾ ಇದೆ, ಅದು ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳೋದು ಶುರು ಆಗಿದ ತಕ್ಷಣ ಹಳೇದು ಎಲ್ಲೆಲ್ಲಿದೆ ಆ ಟಾಯ್ಲೆಟ್ಸ್ ಹೊಡೆದಾಕಿ ಅಲ್ಲಿ ಟೂ ವೀಲರ್ ಪಾರ್ಕಿಂಗ್ಗೆ ಅವಕಾಶ ಮಾಡ್ತೀವಿ. ಅದನ್ನು ಭಾಳ ನೀಟಾಗಿ ಮಾಡ್ತೀವಿ ಟೂ ವೀಲರ್ ಪಾರ್ಕಿಂಗು. ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಇದೇ ಪ್ರಿಮಿಸಸ್ಸಲ್ಲಿ ಅಂಗಡಿ ವ್ಯಾಪಾರಿಗಳು ಯಾರ್ಯಾರಿದ್ದಾರೆ ಅವ್ರು ಟೂ ವೀಲರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ಯಾರೇ ಆಗಿದ್ರು ಎಲ್ಲಿ ಅದನ್ನು ಆ ಜಾಗ ಯಾವ್ದು ಮಾತ್ರ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಭಾಳ ಕಾಳಜಿ ವಹಿಸಿ ಮಾಡ್ತೀವಿ. ಅದರ ಜೊತೆಯಲ್ಲಿ 40 ಐಮಾಸ್ ಲೈಟ್ನ ನಾವು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದ್ದಾವೆ ಅಂದರೆ ತುಂಬ ಕತ್ಲು ಇರುವಂಥ ಪ್ರದೇಶನ ಹುಡುಕಿ 40 ಜಾಗನ ಒಂದು ಟೀಮ್ ಮಾಡಿದ್ದೀವಿ. ಎಲ್ಲೆಲ್ಲಿ ಇಡೀ KGF ಅಲ್ಲಿ ಈ ವಾರ್ಡು ಆ ವಾರ್ಡು ಅನ್ನೋದು ಬಿಟ್ಬಿಟ್ಟು ತುಂಬ ಕತ್ಲಿದೆ, ಅದು ಆರೋಗ್ಯಕರವಾಗಿರೋ ವಾತಾವರಣ ಇಲ್ಲ ಅನ್ನೋವಂಥ ಜಾಗ ಬ್ಲಾಕ್ ಸ್ಪಾಟ್ಸ್ ಅಂತ, ಆ ಜಾಗದಲ್ಲಿ 40 ಜಾಗದಲ್ಲಿ ಐಮಾಸ್ ಲೈಟ್ಸ್ನ ಇದೇ ಥರ ಬೆಳಕನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೀತಿಯ ಅಂದರೆ ಐಮಾಸ್ ಲೈಟ್ ಮಾಡೋ ಎಲ್ಲ ರೀತಿಯ ವ್ಯವಸ್ಥೆನೂ ಮಾಡ್ಕೊಂಡಿದ್ವಿ. ಆ ಏರಿಯಾನ ಸೆಲೆಕ್ಟ್ ಮಾಡಿ, ಆ ಜಾಗನ ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ಇದೇ ರೀತಿ ಇವತ್ತು ಬಸ್ ಸ್ಟ್ಯಾಂಡು ಕತ್ಲಿತ್ತು ನಾನು ಬಂದಾಗ. ಇವತ್ತು ಇದಿಷ್ಟು ಒಳ್ಳೆ ಲೈಟ್ ಇರೋದ್ರಿಂದ ಸೇಫ್ಟಿ ಇದೆ. ಯಾರು ಪ್ರಯಾಣಿಕರಿಗೆ ಇರ್ತಾರೆ ಅವರಿಗೆ ಸೇಫ್ಟಿ ಮೆಜರ್ಸ್ನ ಕೊಟ್ಟಂಗಾಗುತ್ತೆ. ಸೊ ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿನ ಸಾರ್ವಜನಿಕರು ಅರ್ಥ ಮಾಡ್ಕೋತಾರೆ ಅಂತಲೇ ಇವೆಲ್ಲ ಮಾಡ್ತಾ ಇದ್ದೀವಿ. ಅವ್ರ ಸೇಫ್ಟಿ ಮೆಜರ್ಸ್ಗೋಸ್ಕರ ಸಂಜೆ ಆದಮೇಲೆ ರಾತ್ರಿ ಆದಮೇಲೆ ಯಾಕೆ ಲೈಟ್ಸ್ ಇರಬೇಕು, ಯಾಕೆ ಸೇಫ್ಟಿ ಇರಬೇಕು, ಅವ್ರಿಗೆ ನಾವೇನು ಸೇಫ್ಟಿ ಕೊಡ್ತಾ ಇದ್ದೀವಿ, ಏನಾದರೂ ಆದಾಗ ಅವತ್ತು ಎಚ್ಚೆತ್ಕೊಳ್ಳೋದಲ್ಲ, ಮುಂಚೆನೇ ನಾವು ಏನೇನು ಪ್ರಿಕಾಷನರಿ ಮೆಜರ್ಸ್ ವಹಿಸೋಕ್ಕಾಗತ್ತೆ. CCTV ಸರ್ವಿಸಸ್ನ ಕೊಡ್ತೀವಿ. ಬಸ್ ಸ್ಟ್ಯಾಂಡ್ ಎಲ್ಲ ನೂಕ್ ಆ್ಯಂಡ್ ಕಾರ್ನರ್ಸಲ್ಲಿ CCTVಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ತುಂಬ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ DPR ಅಲ್ಲಿ 5 ಕೋಟಿಗೆ. ಹೊಸ ಬಸ್ ಸ್ಟ್ಯಾಂಡು, ಹೊಸ ಶಾಪ್ಸು, ಇವ್ರು ಇವತ್ತು ಏನು ವಾತಾವರಣ ಇದೆ ಇದಕ್ಕಿಂತ ವಿಭಿನ್ನವಾಗಿರುವಂಥದ್ದನ್ನೇ ನಾವು ನೋಡ್ತೀವಿ. ಅದಾದಮೇಲೆ ಮಾರ್ಕೆಟ್ ಒಳಗಡೆ ಪ್ರಿಮಿಸಸ್ಗೆ ಏನು ಇವತ್ತು ಎಲ್ಲ ನಮ್ಮ KGF ಜನ ಇದೇ ಮಾರ್ಕೆಟ್ಗೆ ಬರಬೇಕು ಏನೇ ವ್ಯಾಪಾರ ಮಾಡಲಿಕ್ಕೆ. ರೋಡ್ಸ್ ಏನು ಚೆನ್ನಾಗಿಲ್ಲ, ಅವ್ರಿಗೆ ಏನೇನು ಸಮಸ್ಯೆಗಳಿದ್ದಾವೆ, ಸ್ವಲ್ಪ ಮಾರ್ಕೆಟ್ ಒಳಗಡೆ ಹೋದಾಗ ಒಂದೊಂದು ಮಾರ್ಕೆಟಲ್ಲಿ ಒಂದೊಂದು ಸಮಸ್ಯೆನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕಿದ್ದೀವಿ ಈ ಸಂದರ್ಭದಲ್ಲಿ. 1 ತಿಂಗಳಲ್ಲೋ 3 ತಿಂಗಳಲ್ಲೋ 5-6 ತಿಂಗಳಲ್ಲೋ ಅದಕ್ಕೆ ಏನೇನು ಅನುದಾನ ಬೇಕಾಗುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ರೋಡ್ಸ್ ಇರ್ಬೋದು, ರೋಡ್ಸು
ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸು, 2 ವೀಲರ್ ಪಾರ್ಕಿಂಗ್ಗೆ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಒಂದು ಮಾಸ್ಟರ್ ಮೈಂಡ್ ಮಾಡಿಕೊಂಡು DPRನ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸಿ ಆಗಿದೆ ಅನ್ನುವಂಥ ವಿಚಾರನ ನಿಮಗೆ ತಿಳಿಸ್ತಾ ಇದ್ವಿ. ಇದೆಲ್ಲನೂ ಕೂಡ ಇಲ್ಲಿನ ಪ್ರಯಾಣಿಕರಿಗೆ, ಇಲ್ಲಿನ ಸಾರ್ವಜನಿಕರಿಗೆ ಸೇಫ್ಟಿ ಮೆಷರ್ಸ್ ಕೊಡೋ ಉದ್ದೇಶನೇ ಆಗಿದೆ. ಯಾವುದೇ ಒಬ್ಬ ವ್ಯಾಪಾರಿಯ ವ್ಯಾಪಾರನ ಹಾಳು ಮಾಡುವಂಥ ದುರುದ್ದೇಶ ಇದರಲ್ಲಿ ಇಲ್ಲ. ನಮ್ಮ ಕನಸನ್ನು ಒಂದು ಚಿಕ್ಕ ಮಗು ಸ್ಟೂಡೆಂಟ್ ಬಂದರೆ, ಒಂದು ಓದ್ಕೊಳ್ಳುವಂಥ ಮಕ್ಕಳಿಂದ ಹಿಡಿದು, ಹೆಣ್ಮಕ್ಳಿಂದ ಹಿಡಿದು, ರೈತರಿಂದ ಹಿಡಿದು ಯಾವುದೇ ವಯಸ್ಸಿನ ಪ್ರಯಾಣಿಕರು ಈ ಜಾಗದಾಗ ಬಂದಾದ್ಮೇಲೆ ಅವ್ರಿಗೆ ಸೇಫ್ಟಿ ಮೆಷರ್ಸ್ ಕೊಟ್ಟಿದ್ದೀವ, ಅಷ್ಟೇ ನಮ್ಮ ಕನಸನ್ನು. ಅದಾದಮೇಲೆ ಬೇರೆ ಕಡೆ ಎಲ್ಲ ಬಸ್ ಸ್ಟ್ಯಾಂಡ್ಸ್ಗೆ ನೋಡ್ತೀವಿ, ತುಂಬ ಚೆನ್ನಾಗಿದೆ. ನಮ್ದು ಹಳೆ ಬಸ್ ಸ್ಟ್ಯಾಂಡು ಕುವೆಂಪು ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಕೊಂಡಿದೆ. ಅದಕ್ಕೆ ಆ ಹೆಸರಿಗೆ ಅರ್ಥ ಬರೋ ಹಾಗೆ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿದ್ದೀವಿ. ಖಂಡಿತವಾಗೂ ಈ ಬಸ್ ಸ್ಟ್ಯಾಂಡ್ನ ತುಂಬ ಹಂತವಾಗಿ ಡೆವಲಪ್ ಮಾಡ್ತೀವಿ. ಇವ್ರು ಏನು ಬೇಜಾರು ಮಾಡಿಕೊಂಡ್ರು ಇವತ್ತು ನಮ್ಮ ವ್ಯಾಪಾರ ಆಗ್ತಾ ಇಲ್ಲ ಅಂತ, ಇದರ 2ರಷ್ಟು ಇವ್ರ ವ್ಯಾಪಾರ ಆಗುವಂಥ ವ್ಯವಸ್ಥೆನ, ಸೌಕರ್ಯನ ನಾವು ಈ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಗೆ ಮಾಡ್ತೀವಿ ಬರುವಂಥ ದಿನಗಳಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಾರೆ DPR ನಾವು ಹೊಸ ಸ್ಟ್ರಕ್ಚರೇ ಮಾಡ್ತಾ ಇದ್ವಿ. ಅದರಲ್ಲಿ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟೀಸು ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಾಗಿರ್ಬೋದು, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆಗಾಗಿರ್ಬೋದು, ಪಬ್ಲಿಕ್ಗೆ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟೀಸ್, ಟಾಯ್ಲೆಟ್ಸು, ಯೂರಿನಲ್ಸು, ಆಮೇಲೆ ಏನು ಮದರ್ಸ್ಗೆ ಫೀಡಿಂಗ್ ಮಾಡೋ ಜಾಗ ಆಗಿರ್ಬೋದು, ಅವಷ್ಟನ್ನು ಸೇರಿಕೊಂಡು ಪಾರ್ಕಿಂಗಿಗೂ ಏನೋ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ 2 ವೀಲರ್ ಪಾರ್ಕಿಂಗನ್ನು ರೆಗ್ಯುಲರ್ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡೋ ರೀತಿಯನ್ನು ಒಂದು DPR ರೆಡಿ ಮಾಡಿದ್ದೀವಿ. ಸೊ ಅಷ್ಟೆಲ್ಲ ಇರ್ತದೆ. ಈಗ ಪ್ರೆಸೆಂಟ್ ಕಂಡೀಷನ್ಗೆ ಏನೊಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ನಾವು ಮಾಡಬೇಕಾಗಿದೆಯೋ ಅಷ್ಟನ್ನು ಅದರಲ್ಲಿ ಅಳವಡಿಸ್ಬಿಟ್ಟು ಮಾಡ್ತಾ ಇದ್ದೀವಿ. ಮಾಡಿದ್ಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಇಷ್ಟು ಮಾಡಿದಕ್ಕೆ ಸಂತೋಷ. ನನಗೆ ಗೊತ್ತಿದೆ ನಿಮ್ಮ ಕಷ್ಟ ಏನು ಅಂತ ಗೊತ್ತಿದೆ. ತಗೊಳ್ಳಿ ಅವೆಲ್ಲ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳಿದೀನಿ. ನಾನು ಏನು ಅವ್ರಿಗೆ ಸರ್ವಿಸ್ ಮಾಡಿದ್ದೀನಿ ನೋಡಿ ಆಮೇಲೆ ತಗೊಂಡು ಬೇಡ ಅವೆಲ್ಲ ಮಾಡಬಾರ್ದು, ತಪ್ಪು. ಓಕೆ ಥ್ಯಾಂಕ್ ಯು.